ಈ ಸಲ ಭೀಮಂದು ಕ್ರೇಜ್ ಜಾಸ್ತಿ. ಭೀಮಾ ಅಂದ ತಕ್ಷಣ ಸೊಂಡ್ಲೆಲ್ಲ ಹೇಳ್ತದೆ, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಸ್ ಯೂಶುವಲ್ ಪ್ರತಿ ಸಲ ಹಿಂಗೆ ಎಂಜಾಯ್ ಮಾಡ್ತಿದ್ದೀನಿ, ಈ ಸಲನೂ ಹಂಗೆ ಎಂಜಾಯ್ ಮಾಡ್ತೀನಿ. ಫ್ರೆಂಡ್ಸ್ ಜೊತೆಗೆಲ್ಲ ಆಚೆ ಹೋಗೋದು. ಯೂಶಲಿ ಪ್ರತಿ ಸಲನೂ 2-3 ಸಲ ಅಂತೂ ಲೈಟಿಂಗ್ಸ್ ನೋಡೋಕೆ ಹೋಗ್ತೀನಿ. ಆರಮೇಳ ಅಂತ 2-3 ರೌಂಡ್ಸ್. ಪಬ್ಲಿಕ್ಕಿಗೆ ಒಂದು ಅಟ್ರಾಕ್ಷನ್ ಅದು. ಅಂದರೆ ಭೀಮಾ ಅಂದ ತಕ್ಷಣ ಸೊಂಡ್ಲೆಲ್ಲ ಇರ್ತದೆ, ಅದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ, ಅಟ್ರಾಕ್ಟಿವ್ ಆಗಿದೆ. ಸೊ ಎಲ್ಲೆಂದ್ರಲ್ಲಿ ಕಸ ಹಾಕಬಾರ್ದು, ಡಸ್ಟ್ಬಿನ್ಸ್ ಇರುತ್ತೆ, ಅಲ್ಲಿ ಹಾಕಿದ್ರೆ ವಿ ಕ್ಯಾನ್ ಮೇಂಟೈನ್ ಕ್ಲೀನ್ಲಿನೆಸ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ನಾನು ನೋಡ್ತಿರೋ ಪ್ರಕಾರ ಪೊಲೀಸ್ ತುಂಬ ಎಚ್ಚರದಿಂದ ಇದ್ದಾರೆ, ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಫಾರ್ ಅಸ್. ಕೀಪ್ ಅಪ್ ದ ಗುಡ್ ವರ್ಕ್. ಫ್ರೆಂಡ್ಸ್ ಜೊತೆ ಇವತ್ತೇ ಆಚೆ ಬಂದಿರೋದು, ಇಷ್ಟು ದಿನ ಫ್ಯಾಮಿಲಿ ಜೊತೆ ಆಯಿತು. ಆಯ್ತು ಪೂಜೆಗೆ ಮಾಮೂಲಿ ಆಯ್ತು ಪೂಜೆ ಎಲ್ಲ ಮನೆಯಲ್ಲೇ ಇರ್ತೀವಿ, ಮನೆಯಲ್ಲೇ ಮಾಡ್ತೀವಿ. ತುಂಬ ಕ್ರೌಡ್ ಇರೋದ್ರಿಂದ ಅಷ್ಟು ಜಾಸ್ತಿ ಹೋಗಲ್ಲ. ಲೋಕಲೈಟ್ಸ್ ಆಗಿರೋದ್ರಿಂದ ಅಷ್ಟು ಜಾಸ್ತಿ ಹೋಗಲ್ಲ. ಯೂಶಲಿ ಗಾಡೀಲಿ ಹೋಗ್ತೀವಿ ಅಲ್ವಾ, ಎಲ್ಲೋ ಒಂಥರ ಯಾವುದೋ ಬೇರೆ ಲೋಕಕ್ಕೆ ಹೋಗಿರೋ ಥರ ಫೀಲ್ ಅನ್ಸುತ್ತೆ. ಅದು ಸ್ವರ್ಗದಲ್ಲಿ ಇದೀವಿ ಅನ್ನೋ ಥರ ಅನ್ಸುತ್ತೆ. ತುಂಬ ಚೆನ್ನಾಗಿ ಅನ್ಸುತ್ತೆ. ನನಗೆ ದಸರಾ ಅಂದ್ರೆ ನೆನಪಾಗೋದು ನಾವು ಅಪ್ಪನ ಜೊತೆ ಲೈಟಿಂಗ್ಸ್ ನೋಡೋದು, ಮತ್ತೆ ಫ್ಲವರ್ ಶೋ ನೋಡೋದು, ಹಾರ ಮೇಳಕ್ಕೆ ಹೋಗೋದು, ಹಾರ ಮೇಳದಲ್ಲಿ ಬ್ಯಾಂಬು ಬಿರಿಯಾನಿ ತಿನ್ನೋದು, ಅದೇ ನೆನಪಾಗೋದು ಜಾಸ್ತಿ. ಅದು ಬಿಟ್ಟರೆ ಈ ಸಲ ಅಂದರೆ ಪ್ರತಿ ಸಲನೂ ಆನೆ ನೋಡೋಕೆ ಬರ್ತೀನಿ. ಪ್ಯಾಲೇಸ್ ಹತ್ರ ಆಗಲಿ, KR ಸರ್ಕಲ್ ಹತ್ರ ಆಗಲಿ, ಎಲ್ಲ ಕಡೆ ಆನೆ ನೋಡ್ತೀವಿ.